ಗೋವು ಅಂತಿದ್ದಂಗೆನೆ ನೆನಪಾಗೋದು ಈ ಒಂದು ರಾಮಚಂದ್ರಾಪುರ ಮಠದ ಪೂಜ್ಯ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು. ಯಾವ ರೀತಿ ಭಗವದ್ಗೀತೆ ಅಂತಿದ್ದಂಗೆನೆ ನಮಗೆ ಸ್ವರ್ಣವಳ್ಳಿ ಶ್ರೀಗಳು ನೆನಪಾಗ್ತಾರೋ ಅದೇ ರೀತಿ ಗೋವು ಅಂದ ತಕ್ಷಣ ಶ್ರೀಯುತ ರಾಘವೇಶ್ವರ ಭಾರತಿ ಸ್ವಾಮಿಗಳು ನಮಗೆ ನೆನಪಾಗ್ತಾ ಇದ್ದಾರೆ. ಅವರು ನಮ್ಮ ಗೋವರ್ಧನ ಟ್ರಸ್ಟ್ನ ಎಲ್ಲ ಚಟುವಟಿಕೆಗಳನ್ನು ಕೇಳಿ ತುಂಬ ಸಂತೋಷ ಪಟ್ಟಿದ್ದಾರೆ. ನಾವು ಅವರಿಗೆ ಪೂರ್ಣ ಒಂದಿನ ಕೊಡಬೇಕು, ನಾವು ಏನೇನೋ ಚಟುವಟಿಕೆಗಳು ನಡೀತಾ ಇದೆ, ನೀವು ಅದನ್ನು ನೋಡಬೇಕು ಅನ್ನೋ ಮಾತು ಹೇಳಿದಾಗ ಅವರು ನನಗೆ ಖಂಡಿತ ಆಗಲ್ಲ, ನಾನು ಬರೋ ದಿನಗಳಲ್ಲಿ ತಿಳಿಸ್ತೀನಿ ಅಂತೇಳಿ ಈಗ 1 ಗಂಟೆ ಕೊಟ್ಟಿದ್ದಾರೆ. ಈ 1 ಗಂಟೆ ನಮಗೆ ತುಂಬ ಸ್ಫೂರ್ತಿ ಕೊಟ್ಟಿದೆ. ಆ 1 ಗಂಟೆ ಯಾತಕ್ಕೆ ನಾವು ಬಳಸ್ಕೊತಿದ್ದೀವಿ ಅಂದರೆ ಅವರನ್ನು ಭೇಟಿ ಮಾಡಿದಾಗ ಈ ಏನು ನಾವು ಹೊಸ ಒಂದು ಟ್ರಸ್ಟ್ ಆರಂಭ ಮಾಡ್ತಾ ಇದ್ದೀವಿ, ಗೋಶಾಲೆ ಆರಂಭ ಮಾಡ್ತಾ ಇದ್ದೀವಿ. ಈ ಗೋಶಾಲೆಗೆ ನಮ್ಮ ಸ್ನೇಹಿತರು ಕೇಳಿದ್ರು, ನೀವೊಂದು 25 ಹಸು ಕೊಡಬೇಕು ಅಂತ. 5 ನಿಮಿಷನೂ ಯೋಚನೆ ಮಾಡಿಲ್ಲ, ತಕ್ಷಣ 25 ಹಸು ನಾವು ಕೊಡ್ತೀವಿ, ತಗೊಂಡು ಚೆನ್ನಾಗಿ ಸಾಕ್ರಿ ಅಂತ ಹೇಳಿ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಹೀಗೆ ಅವತ್ತು ಅವ್ರಿಗೆ ಬಂದು ಗೋಶಾಲೆಯನ್ನು ಕೂಡ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಹೇಳಿದ್ರು ಸಾವಯವ ಟ್ರಸ್ಟಿನ ಬಗ್ಗೆ, ಮನೆಯಲ್ಲೇ ಟೆರೆಸ್ ಮೇಲೆ ಅಥವಾ ಕೆಳಗಡೆ ಒಂದು 10 ಅಡಿ ಸಿಕ್ಕರೆ ಸಾಕು, ಅದರಲ್ಲಿ ಅವರು ತರಕಾರಿ ಮತ್ತು ಸೊಪ್ಪು ಅವ್ರ ಮನೆಗೆ ಬೇಕಾದಷ್ಟು ಬೆಳ್ಕೊಳಕ್ಕೆ ಅವಕಾಶ ಇದೆ. ಅದರ ಟ್ರೈನಿಂಗು ಕೂಡ ಅವತ್ತು ಪೂಜ್ಯ ಸ್ವಾಮಿಗಳು ಬಂದು ಅವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹೀಗೆ ವಿಶೇಷವಾದ ಈ ಕಾರ್ಯಕ್ರಮ ಆಗಿರೋದ್ರಿಂದ ಆಸಕ್ತರೆಲ್ಲರೂ ಕೂಡ ಇದರಲ್ಲಿ ಬಂದು ಭಾಗವಹಿಸಬೇಕು ಅಂತ ಪ್ರಾರ್ಥನೆ ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಅದು ಹಾಗೆ ಮುಂದುವರಿಯುತ್ತೆ. 3 ಗೋಶಾಲೆಗಳು ಕೂಡ ಏನು ಮಹಾವೀರ್ ಗೋಶಾಲೆ, ಆಮೇಲೆ ಜ್ಞಾನೇಶ್ವರಿ ಗೋಶಾಲೆ ಮತ್ತು ಸುರಭಿ ಗೋಶಾಲೆ, ಈ 3 ಗೋಶಾಲೆಗೆ ಈಗಾಗಲೇ ನಾವು ಮೇವುಗಳು ಕೊಡ್ತಾ ಇದ್ದೀವಿ, ಬೆಳೆದಿದ್ದ ಮೇವೆಲ್ಲ ಕೊಡ್ತಾ ಇದ್ದೀವಿ. ಮತ್ತು ಅಲ್ಲಿಗೂ ಯಾವ್ದಾದ್ರು ಹೆಚ್ಚಿನ ಹಸುಗಳು ಬಂದ್ರೆ ಅಲ್ಲಿಗೂ ನಾವು ಕಳಿಸ್ತಾ ಇದ್ದೀವಿ. ಈಗ ಈ ಒಂದು ಗೋಶಾಲೆ ನಮ್ಮದೇ ಗೋಶಾಲೆ ಆಗ್ತಿರೋದ್ರಿಂದ ಹೆಚ್ಚಿನ ಹಸುಗಳನ್ನ ಇಲ್ಲೇ ನಾವು ಬಳಸ್ಕೊತಿದ್ದೀವಿ. ಆಂಬುಲೆನ್ಸ್ ಏನು ತಂದಿದ್ದೀವಿ ಈಗಾಗಲೇ ಪ್ರತಿ ದಿನ ನಮ್ಗೆ ಆಶ್ಚರ್ಯ ಆಗುತ್ತೆ. ಮೊನ್ನೆ 3 ದಿನ ಒಂದು ಕೆರೆನಲ್ಲಿ ಒಂದು ಹಸು ಇತ್ತು, ಯಾರು ನೋಡ್ಕೊಂಡೇ ಇಲ್ಲ. ಅದನ್ನ ಆಂಬುಲೆನ್ಸ್ ತಗೊಂಡೋಗಿ ಅದನ್ನ ಮೇಲೆತ್ತಿ ತೊಳೆದು ಎಲ್ಲ ನೋಡಿದಾಗ ನಮ್ಮ ಶಿವಮೊಗ್ಗದ ಜನ ಅದನ್ನು ಅವ್ರದ್ದೇ ಬಂದು ಅವರ ಹಸು ತಗೊಂಡೋದ್ರು. ಈ ರೀತಿ ಅನೇಕ ಕಾರ್ಯಕ್ರಮಗಳು ಆಂಬುಲೆನ್ಸ್ ಕೂಡ ಉಪಯೋಗ ಆಗ್ತಾ ಇದೆ. ಈ ರೀತಿ ಅನೇಕ ಚಟುವಟಿಕೆಗಳು ಗೋವರ್ಧನ ಟ್ರಸ್ಟ್ ಮುಖಾಂತರ ಗೋವಿಗೆ ಏನೇನು ಬೇಕೋ ಎಲ್ಲ ಪ್ರಯತ್ನವನ್ನು ನಡೆಸ್ತಾ ಇದ್ದೀವಿ. ಇಲ್ಲ ರಾಮಚಂದ್ರಾಪುರ ಮಠಕ್ಕೇನೆ ಬಂದು ತಗೊಂಡು ಹೋಗಿ ಕೇಳಿದಾನೆ. ಹೌದು 25 ಗೋಗಳು ಕೊಡ್ತಾ ಇದ್ದಾರೆ. ಅಲ್ಲೇ ಒಳಗಡೆಯಿಂದಾನೆ, ಅಲ್ಲಿ ಮೇನ್ ರೋಡ್ ಇದೆಯಲ್ಲ, ಮರಳು ಸಿದ್ದೇಶ್ವರ ಅಂತ ಇದಿದೆ, ಆರ್ಚ್ ಇದೆ, ಆರ್ಚಿನ ಒಳಗೆ. ಈಗ ಅವ್ರದ್ದು ಅಲ್ಲಿ 7 ಎಕರೆ ಇದೆ. ಆ 7 ಎಕರೆಯಲ್ಲಿ ಗೋಶಾಲೆ, ಅದೇ ರೀತಿ ಸಾವಯವ ಕೃಷಿ, ಮೇವು ಇದನ್ನೆಲ್ಲ ಮಾಡೋದಕ್ಕೂ ಕೂಡ ಬಳಸ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ನಿಮಗೆ ಗೊತ್ತಿದೆ, ಚಟ್ನಳ್ಳಿ ರಮೇಶ್ ಅವರು 6 ಎಕರೆ ಕೊಟ್ಟಿದ್ದಾರೆ, ಅಲ್ಲಿ ಮೇವನ್ನ ಬೆಳೀತಾ ಇದ್ದೀವಿ. ಭೂಪಾಳಂ ಶಿವಸ್ವಾಮಿ ಅವರು 3 ಎಕರೆ ಕೊಟ್ಟಿದ್ದಾರೆ, ಅಲ್ಲೂ ಮೇವು ಬೆಳೀತಾ ಇದ್ದೀವಿ. ಶರಣ್ಯ ಸಂಸ್ಥೆಯ ಮಂಜುನಾಥ್ ಅವರು 2 ಎಕರೆ ಕೊಟ್ಟಿದ್ದಾರೆ, ಅಲ್ಲೂ ಮೇವು ಬೆಳೀತಾ ಇದ್ದೀವಿ. ಹೊಸದಾಗಿ ಮಹೇಶ್ ಮೆಹ್ತಾ ಅಂತ ಕಾಚಿನಕಟ್ಟೆನಲ್ಲಿ ಅವ್ರಿಗೆ 2 ಎಕರೆ ಕೊಡ್ತಾ ಇದ್ದಾರೆ. ಪೂಜ್ಯ ಜಗದ್ಗುರುಗಳು ನಾವು ಮನವಿ ಮಾಡಿದ್ದೀವಿ, ಅವತ್ತು ಬಂದು ಆ ಕಾಚಿನಕಟ್ಟೆ ಹತ್ರ ಹೊಸದಾಗಿ ಅಲ್ಲಿ ಮೇವು ಬೆಳಿಬೇಕು ಅನ್ನೋಂಥ ಯೋಚನೆ ಇದೆ, ಅಲ್ಲಿ ಬಂದು ಬೀಜ ಬಿತ್ತನೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋಂಥ ಪ್ರಾರ್ಥನೆ ಮಾಡಿದ್ದೀವಿ. ಅವ್ರು ಬರ್ತಾರೆ ಅಂತ ನಂಬಿಕೆ ನಮಗಿದೆ. ನಾವಾಗ ನಾವು ತಗೊಂಡಂತೆ ತೀರ್ಮಾನ ಇದು. ಗೋವಿಂದ ಸಂಬಂಧಪಟ್ಟರಾಗಿದ್ದ ಗುರುಗಳು ಬರ್ತಾರೆ ಅಂತ ನಂಬಿಕೆ ಇದೆ.